ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಭಾನುವಾರದ ಲಾಗನ್ನ ಹಾಕ್ತಾಯಿದ್ದೀನಿ. ಭಾನುವಾರ ಬೆಳಿಗ್ಗೆನೇ ತೆಂಗಿನಕಾಯಿ ಹೊಡ್ಕೊಂಡು ಎಲ್ಲನೂ ಪೀಸ್ ಪೀಸ್ ಮಾಡ್ಕೋಬೇಕು. ತುಂಬ ಸಲ ಹೇಳಿದ್ದೀನಿ, ತೆಂಗಿನಕಾಯಿನ ನಾವು ಎಡಿಯೋದಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ಸಣ್ಣ ಇರೋದರಿಂದ ಎಡಿಯೋಕ್ಕಾಗಲ್ಲ, ಸಿಪ್ಪೆ ತುಂಬ ತೆಳು ಇದೆ. ಜೊತೆಗೆ ಈ ತೆಂಗಿನಕಾಯಿನಲ್ಲಿ ಒಂದು ಕಣ್ಣು ರೀತಿ ಬರುತ್ತೆ ನೋಡಿ, ಹೂವು ಬೆಳೆಯುತ್ತೆ ನೋಡಿ, ಆ ಭಾಗ ಗಿಡ ಬೆಳೆಯುತ್ತಲ್ಲ ಆ ಭಾಗ, ಆ ಕಣ್ಣು ರೀತಿ ಇರೋದನ್ನು ತೆಗೆದಾಕ್ಬಿಟ್ಟು ನಾನು, ಯಾಕೆಂದರೆ ಪಿತ್ತ ಜಾಸ್ತಿ ಆಗುತ್ತೆ ಅದರಿಂದ. ವಾಂತಿ ಬರೋದು, ತಲೆ ಸುತ್ತು ಬರೋದು ಆ ಥರ ಆಗುತ್ತೆ. ಈಗ ತೋರಿಸ್ತಾ ಇದ್ದೀನಲ್ಲ, ಆ ಭಾಗದಲ್ಲಿ ಗಿಡ ಬರೋದು ತೆಗೆದುಬಿಟ್ಟು ತಿನ್ನೋ ಅಂಥದ್ದು. ಕಾಯಿ ತುರಿಬೇಕಾದ್ರೂ ಅಷ್ಟೇ ನಾನು ಅದನ್ನು ತೆಗೆದಾಕ್ಬಿಡ್ತೀನಿ. ಯಾಕೆಂದರೆ ಅದನ್ನು ತಿನ್ನೋದ್ರಿಂದ ತಲೆ ಸುತ್ತು ಮತ್ತು ಎಲ್ಲ ಬರುತ್ತೆ. ಹಾಗೆ ಮೊದಲೆಲ್ಲ ನಾವು ಈ ಕರ್ಟನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಜುಂಗೆಲ್ಲ ಕಿತ್ಕೊಂಡು ಮೈ ತಿಕ್ಕೋದಕ್ಕೆ ಚೆಗರೆ ಅಂತ ಮಾಡ್ಕೊಳ್ತಿದ್ವಿ, ಜುಂಗು ಅಂತ ಮಾಡ್ಕೊಳ್ತಿದ್ವಿ. ಆಮೇಲೆ ಸಗಣಿ ಎತ್ತೋದಕ್ಕೆ ಇದೇ ತೆಂಗಿನಕಾಯಿ ಚಿಪ್ಪನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಸೀಳಿ, ಅದು ಇವಾಗೆಲ್ಲ ಪ್ಲಾಸ್ಟಿಕ್ನಲ್ಲಿ ತೆಗಿತಾರೆ ಅದನ್ನು, ಸಗಣಿನ, ಹಸುವಿನ ಸಗಣಿನ. ನಾವು 2 ತೆಂಗಿನಕಾಯಿನ ಮೊಟ್ಟೆಗಳನ್ನು ತಗೊಂಡು ಅದರಲ್ಲೇ ನಾವು ಸಗಣಿನ ತೆಗೆದು ಮಂಕ್ರಿಗೆ ಹಾಕಿ ತಗೊಂಡೋಗಿ ತಿಪ್ಪೆಗೆ ಹಾಕ್ತಾಯಿದ್ವಿ. ತೆಂಗಿನಕಾಯಿನಲ್ಲಿ ವೇಸ್ಟ್ ಆಗದೆ ಇರೋ ಭಾಗ ಯಾವುದೂ ಇಲ್ಲವೇ ಇಲ್ಲ ಬಿಡಿ. ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಮಾಮೂಲಿ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹುರ್ಗಡ್ಲೆ ಚಟ್ನಿ. ನಮ್ಮ ಮನೆಯವ್ರಿಗೆ ಕಡಲೆಕಾಯಿ ಬೀಜ ಚಟ್ನಿ ಇಷ್ಟ ಆಗೋದಿಲ್ಲ. ಜೊತೆಗೆ ಹಸಿಮೆಣಸಿನಕಾಯಿನ ಹುರಿದು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹುರಿದು ಹಾಕಿದ್ರೆ ಮಾತ್ರ ಅವರು ತಿನ್ನೋದು. ಇಲ್ಲಾಂದರೆ ಚಟ್ನಿನ ಫಸ್ಟು ಟೇಸ್ಟ್ ನೋಡ್ತಾರೆ. ಟೇಸ್ಟ್ ನೋಡಿಬಿಟ್ಟು ಏನಾದ್ರೂ ಹುರಿದಾಕಿಲ್ಲ ಅಂದರೆ ಬೇಡ ತಗೋ ನೀನೇ ತಿನ್ಕೊ ಅಂದ್ಬಿಡ್ತಾರೆ. ಒಂದೇ ಮಾತಾಡ್ಬಿಡ್ತಾರೆ. ಎಷ್ಟೋ ಸಲ ಮನಸ್ಸಿಗೆ ನೋವಾಗುತ್ತೆ, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಹುರ್ಗಡ್ಲೆ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣು, ಉಪ್ಪು, ಶುಂಠಿ, ಜೀರಿಗೆ ಏನೂ ಹಾಕೋದಿಲ್ಲ. ಅದನ್ನೆಲ್ಲ ಹಾಕಿದ್ರೂ ಅವ್ರು ತಿನ್ನೋದಿಲ್ಲ. ಹಾಗೆಯೇ ನಿನ್ನೆ ಎಲ್ಲ ಇದು ಹುರುಳಿಕಾಳು ನೆನೆ ಹಾಕಿದೆಯಲ್ಲ, ನೆಂದಿದೆ ಚೆನ್ನಾಗಿ. ರಾತ್ರಿ ನೆನೆ ಹಾಕಿದ್ದು ಬೆಳಿಗ್ಗೆ ಎಲ್ಲ ಚೆನ್ನಾಗಿ ನೆಂದಿದೆ. ಅದನ್ನೆಲ್ಲ ಸೋರಾಕ್ಬಿಡ್ತೀನಿ. ಸೋರಾಕಿದ್ರೆ ಇನ್ನು ನಾಳೆ ಚೆನ್ನಾಗಿ ಬರುತ್ತೆ. ಮೊಳಕೆ ಚೆನ್ನಾಗಿ ಬರುತ್ತೆ. ಇಲ್ಲ ಉಪ್ಪು ಸಾರು, ಇಲ್ಲ ಮಸಾಲೆ ಸಾಂಬಾರು ಏನು ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಕಾಳುಗಳು ತಿನ್ನೋದು ಜಾಸ್ತಿ ನಮ್ಮ ಮನೆಯಲ್ಲಿ. ಹಾಗಾಗಿ ಮಸಾಲೆ ಸಾಂಬಾರು, ಉಪ್ಸಾರು, ಯಾಕೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಉಪ್ಸಾರು ಮಾಡೋದು ಕಮ್ಮಿ ಮಾಡಿದ್ದೀನಿ, ಮಾಡಬೇಕು. ಬಾಣಂತಿಯರೆಲ್ಲರೂ ಊಟ ಮಾಡ್ಬೋದಾ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಅಂದರೆ ಖಂಡಿತ ಊಟ ಮಾಡಬೇಡಿ, ಶೀತ ಜಾಸ್ತಿ ಆಗುತ್ತೆ. ಹುರುಳಿ ಇರುತ್ತಲ್ಲ ನೋಡಿ, ಮಾಮೂಲಿ ಬರುರುಳಿ ಅಂತ ಹೇಳ್ತಿಲ್ಲ, ಅದನ್ನು ನೆನೆ ಹಾಕ್ತೀರ ಹಾಗೆ ಡೈರೆಕ್ಟಾಗಿ ಡ್ರೈ ಹುರುಳಿನ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಬೇಯಿಸಿ ಸಾಂಬಾರು, ಪಲ್ಯ, ಸಾರು ಎಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು. ರಸಂ ಮಾಡ್ಕೊಂಡು ಊಟ ಮಾಡ್ಬೋದು, ಮೆಣಸಿನ ಸಾರು ಮಾಡ್ಕೊಂಡು ಊಟ ಮಾಡ್ಬೋದು. ಹುರುಳಿಕಾಳನ್ನ ಯಾವುದೇ ಕಾರಣಕ್ಕೂ ನೆನೆ ಹಾಕ್ಬಿಟ್ಟು ಅಥವಾ ಮೊಳಕೆ ಬರೆಸ್ಬಿಟ್ಟು ಬಾಣಂತಿಯರಿಗೆ ಕೊಡೋಕ್ಕಾಗಲ್ಲ. ಸೊಂಟ ನೋವು, ಬೆನ್ನೋವು, ತಲೆನೋವು, ಮೈಗ್ರೇನ್ ಪ್ರಾಬ್ಲಮ್ಮು, ಶೀತ, ವಾಯು ಅಂತ ಏನು ಹೇಳ್ತೀವಿ ಅದು ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ವಿಟಮಿನ್, ಪ್ರೋಟೀನ್ ತುಂಬ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಬಾಣಂತಿಯರಿಗೆ ಅದರದ್ದೇ ಆದ ಕಟ್ಟುಪಾಡುಗಳಿರುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಇವಾಗ ದೋಸೆನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ದೋಸೆ. ಸ್ವಲ್ಪ ಲೇಟಾಗಿತ್ತು ರುಬ್ಬೋದು, ಆದರೂ ಪರವಾಗಿಲ್ಲ. ಯಾಕೆಂದರೆ ರಾತ್ರಿ ಉಳಿದಿರೋ ಅನ್ನ ಹಾಕಿದೆ. ಹಾಗಾಗಿ ತುಂಬ ಚೆನ್ನಾಗಿ ದೋಸೆ ಒಳ್ಳೆ ಎಲ್ಲರ ಮನೆ ದೋಸೆನೂ ತೂತ ಅಂತ ಹೇಳ್ತಾರಲ್ಲ, ಹಂಗೆ ತೂತ ಚೆನ್ನಾಗಿ ಬಂದ್ರೇ ಮಾತ್ರ ದೋಸೆ ಅನ್ನಿಸ್ಕೊಳ್ಳೋದು. ಬ್ರೆಡ್ ಥರ ಇರೋದು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ತುಂಬ ಸ್ಮೂತು ಆಗಬಾರ್ದು, ತುಂಬ ಒರಟಾಗೂ ಇರಬಾರ್ದು. ಆಗಲೇ ದೋಸೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಟ್ಬಿಟ್ರೆ, ಜೊತೆಗೆ ನಾವು ಸೈಡಲ್ಲಿ ಏನಾದರೂ ಸ್ವಲ್ಪ ಮೊಸರು ಹಾಕ್ಕೊಟ್ಬಿಟ್ರೆ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ಎರಡೇ ಅದಕ್ಕಿಂತ ಜಾಸ್ತಿ ತಿನ್ನೋದಿಲ್ಲ. ಒಂದೊಂದು ಸಲ ಒಂದೇ ಒಂದು ದೋಸೆ ತಿನ್ಕೊಂಡು ಹೋಗ್ತಾರೆ. ಕೆಲವೊಂದು ಸಲ 2 ಹೇಳಿದ್ನಲ್ಲ, ಮೆಣಸಿನ್ಕಾಯಿ ಹುರಿದು ಮಾಡಿದ್ರೆ ಮಾತ್ರ 2 ದೋಸೆ ತಿಂದ್ಕೊಂಡು ಹೋಗ್ತಾರೆ. ಹಾಗಾಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹುರಿದು ಮಾಡೋದು. ಈ ಕಟ್ಟಿಂದ ನಾನು ಇದು ತರಿಸ್ತಾ ಇದ್ದೆ, ಆಯಿಲ್ ಕ್ಯಾನ್ ತೊಗೊಂಬಂದಿದೆ. ಆದರೆ ನನಗೆ ಮೀಶೋದಲ್ಲೇ ಚೆನ್ನಾಗಿದೆ ಅನ್ನಿಸ್ಬಿಡ್ತು ಈ ಕಂಟೈನರ್ ನೋಡಿ, ಆಯಿಲ್ದು. ಮೀಶೋದಲ್ಲೇ ತುಂಬ ಚೆನ್ನಾಗಿದೆ, ಇಡಿನೂ ಚೆನ್ನಾಗಿದೆ. ಇದಕ್ಕಿಂತ ಸ್ವಲ್ಪ ಕಡಿಮೆಗೆ ಸಿಗ್ತಿತ್ತು. ನಾನು ಸಾಮಾನ್ಯವಾಗಿ ನೋಡಿ, ಈ ಕಟ್ಟಲ್ಲಿ ತೊಗೊಂಡಿದ್ದು, ಇದು ಈ ತೋರಿಸಿದ್ದೇನೋ ಅದು ಈ ಕಟ್ಟಲ್ಲಿ ತೊಗೊಂಡಿದ್ದು. ಆ ಇಡೀ ಇರೋದು ಮೀಶೋದಲ್ಲಿ ತೊಗೊಂಡಿರೋದು. ಮೀಶೋದಲ್ಲೇ ತುಂಬ ಚೆನ್ನಾಗಿದೆ. ಬಟ್ ನಾನೇ ತಪ್ಪು ಮಾಡಿಕೊಂಡೆ, ಬಿಡು ಪರವಾಗಿಲ್ಲ ತರಿಸಿದ್ದೀನಲ್ಲ ಅಂತ ಸುಮ್ಮನಾದೆ. ಜೊತೆಗೆ ಮನೆಯವರು ನೋಡ್ತಾ ಇದ್ದೀರಲ್ಲ, ಇದು ಸುಟ್ಟು ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ, ಬಜ್ಜಿ ಅಂತ ಹೇಳ್ತೀವಿ, ಗೊಜ್ಜು ಅಂತ ಹೇಳ್ತೀವಿ, ಅದು ಮಾಡೋದಕ್ಕೆ ತರಿಸ್ಕೊಂಡಿದ್ದೀನಿ. ಸಿಂಪಲ್ಲು ರೆಸಿಪಿ ನಾಳೆ ನಾನು ಈಗ ಯಾವ ಥರ ಮಾಡೋದು ಅಂದರೆ, ಎಣ್ಣೆ ಸವರ್ಬಿಟ್ಟು ಈ ಬದನೆಕಾಯಿಗೆ ಮೈ ಮೇಲೆಲ್ಲ ಎಣ್ಣೆ ಸವರಿ ಅದಕ್ಕೆ 1-2 ಕಡೆ ತೂತ ಮಾಡ್ತೀನಿ. ಇಲ್ಲ ಅಂದರೆ ಸಿಡಿಯುತ್ತೆ. ತೂತ ಮಾಡಾದ್ಮೇಲೆ ಕೆಂಡದೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮ್ಯಾಶ್ ಮಾಡ್ಕೊಳ್ತೀನಿ. ಒಳಗಡೆ ಹುಳ ಇದ್ರೆ ಗೊತ್ತಾಗುತ್ತೆ ಅದು ನಿಮಗೆ, ಒಳಗಡೆ ಬೆಂದೇ ಇರೋದಿಲ್ಲ, ಆಗಿದ್ರೆ ಹುಳ ಇದೆ ಅಂತ ಅರ್ಥ. ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕಿವುಚಿ ರಸ ಇಟ್ಕೊಳ್ತೀನಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ,
ಚಿಲ್ಲಿ ಪೌಡ್ರಲ್ಲಿ ನೀವು ಬೇಳೆ ಸಾಂಬಾರು ಪುಡಿನಾರು ಹಾಕೋಬೋದು, ಇಲ್ಲ ಮಟನ್ ಸಾಂಬಾರು ಪುಡಿನಾರು ಹಾಕೋಬೋದು. ಬಟ್ ಮಟನ್ ಸಾಂಬಾರು ಪುಡಿಗೆ ನಾನು ಚಕ್ಕೆ ಲವಂಗ ಏನೂ ಹಾಕಿರೋದಿಲ್ಲ, ಬರೀ ಧನಿಯಾ ಮತ್ತು ಕಡಲೆಬೇಳೆ, ಅರಿಶಿನ ಇಷ್ಟನ್ನು ಮಿಕ್ಸಿ ಅಂದರೆ ಪುಡಿ ಮಾಡಿ ಇಟ್ಟಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಹಾಗಾಗಿ ಅದು ಹಾಕಿದ್ರು ಚೆನ್ನಾಗಿರುತ್ತೆ, ಇದು ಹಾಕಿದ್ರು ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಆಗಿರಬೇಕು, ಈರುಳ್ಳಿ ಜಾಸ್ತಿ ಇರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ರೆಸಿಪಿನ ನಾಳೆ ತೋರಿಸ್ತೀನಿ. ಆಮೇಲೆ ದೋಸೆ ಮಾಡ್ಕೊ ತಿಂದಾಯ್ತಲ್ವಾ. ದೋಸೆ ಮಾಡಿದ್ಮೇಲೆ ಕಾಫಿ ಕೊಟ್ಟೆ, ಯಾಕೆಂದರೆ ಮನೆಯವ್ರಿಗೆ ದೋಸೆ ಮಾಡ್ತಾ ಕಳಿಸಾದ್ಮೇಲೆ ನಾನು ದೋಸೆ ಹಾಕ್ಕೊಂಡು ತಿಂದು ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಮಧ್ಯಾಹ್ನದ ಅಡುಗೆಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಜೀರಿಗೆ ಸಾಂಬಾರು ಮಾಡೋಣ. ಜೀರಿಗೆ ಸಾರು ಅಥವಾ ಸಾಂಬಾರು ಏನು ಬೇಕಾದ್ರೂ ತಿಳ್ಕೊಬೋದು. ತೆಳು ಮಾಡಿದ್ರೆ ಸಾರಾಗುತ್ತೆ, ಗಟ್ಟಿ ಮಾಡಿದ್ರೆ ಸಾಂಬಾರಾಗುತ್ತೆ. ಬಾಣಂತಿಯರಿಗೆ ಮತ್ತು ಹೆಣ್ಮಕ್ಳಿಗೆ, ಮೆಚ್ಚಡಾದ ಹೆಣ್ಮಕ್ಳಿಗೆ ಕೊಡ್ತಾರೆ. ಜ್ವರ, ಶೀತ ಜ್ವರ, ಮೈಕೈ ನೋವು ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ತುಂಬ ಜಾಸ್ತಿ ಮಾಡ್ತೀವಿ ನಮ್ಮೂರ ಕಡೆ ಇದನ್ನು. ತೆಂಗಿನಕಾಯಿ, ಹುಣಸೆ ಹಣ್ಣು, ಕರ್ಬೇವು ಸೊಪ್ಪು, ಸ್ವಲ್ಪ ಜೀರಿಗೆ, ಬೇಳೆ ಸಾಂಬಾರು ಪುಡಿಗೆ ಏನಾದ್ರು ಮೆಣಸಿನ್ಕಾಯಿ ಹಾಕಲಿಲ್ಲ ಅಂದರೆ, ಹಸಿಮೆಣಸಿನ್ಕಾಯಿ ಪುಡಿ ಹಾಕಲಿಲ್ಲ ಅಂತಂದರೆ ಅದು ಸಪ್ರೇಟಾಗಿ ಚಿಲ್ಲಿ ಪೌಡ್ರನ್ನ ಹಾಕೋಬೋದು. ಇದಕ್ಕೆ ಬೇರೆ ಇನ್ನೇನು ಹಾಕೋಗಿಲ್ಲ. ಟೊಮೊಟೊ ಹಾಕೋಬೇಕು, ತೆಂಗಿನಕಾಯಿ ಹಾಕೋಬೇಕು, ಇಷ್ಟನ್ನೇ ಹಾಕೋಬೇಕು. ಹಾಕ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವು ಸೊಪ್ಪು, ಸ್ವಲ್ಪ ಹಿಂಗನ್ನು ಒಗ್ಗರಣೆ ಕೊಡೋದು. ಒಗ್ಗರಣೆ ಕೊಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು, ಒಗ್ಗರಣೆ ಚೆನ್ನಾಗಿ ಖಾರ ರುಬ್ಬಿರ್ತೀವಲ್ಲ ಅದನ್ನು ಹುರ್ಕೊಂಡು ಚೆನ್ನಾಗಿ ಕುದಿಸ್ಕೊತ ಅಂದರೆ ಇದ್ರ ಜೊತೆಗೆ ಬೀನ್ಸ್ ಪಲ್ಯ ಅಥವಾ ಬೀನ್ಸ್ ಕ್ಯಾರೆಟು ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಅಷ್ಟು ಚೆನ್ನಾಗಿರುತ್ತೆ ಈ ಸಾರು. ಯಾರು ಬೇಡ ಅಂತ ಅನ್ನೋದೇ ಇಲ್ಲ, ಸ್ವಲ್ಪನೇ ಸಾಂಬಾರು ಹಾಕ್ಕೊಂಡು ಜಾಸ್ತಿ ಅನ್ನ ಊಟ ಮಾಡ್ಬೋದು. ನಮ್ಮ ಮನೆಯಲ್ಲಿ ಏನಾದ್ರು ಸ್ವಲ್ಪ ಶೀತ ಆಯಿತು, ನಾಲಿಗೆ ಕೆಟ್ಟೋಯ್ತು ಅಂದರೆ ಈ ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡ್ತೀವಿ. ಕಾರಣ ಏನಂದರೆ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ. ನಾಲಿಗೆ ಕೆಟ್ಟೋಗಿದ್ರು ಸಹ, ಜ್ವರ ಬಂದಿದ್ರು ಸಹ ತುಂಬಾ ರುಚಿ ಕೊಡುತ್ತೆ ಇದು ನಾಲಿಗೆಗೆ ಮಾತ್ರ. ಮನೆಯಲ್ಲಿ ಈ ಥರ ಮಾಡೋದು. ಇದ್ರ ಜೊತೆಗೆ ಹಪ್ಪಳ ಇದ್ರೂ ಚೆನ್ನಾಗಿರುತ್ತೆ. ಹಪ್ಪಳಕ್ಕಿಂತ ಪಲ್ಯ ಸೂಪರ್ ಕಾಂಬಿನೇಷನ್. ಅದರಲ್ಲಿ ಬೀನ್ಸ್ ಪಲ್ಯ ಇಲ್ಲ ಕ್ಯಾರೆಟ್ ಬೀನ್ಸ್ ಪಲ್ಯ ಕಂಪಲ್ಸರಿಯಾಗಿ ಮಾಡ್ತೀನಿ. ಇವತ್ತು ನಾನು ಉಪ್ಪಿನಕಾಯಿ ಜೊತೆಗೆ ಹಪ್ಪಳ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟಿದ್ದೆ. ಮನೆಯವರೆಲ್ಲರೂ ಭಾನುವಾರ ಅಲ್ವಾ, ಎಲ್ಲ ಆರಾಮಾಗಿ ಊಟ ಮಾಡೋದು. ಒಂದೇ ಟೈಮು ಮಾಡಿದ್ದೀನಿ ನಾನು, 2 ಟೈಮ್ಗೂ ಊಟ ಮಾಡ್ಬೋದು. ಅದರಲ್ಲೂ ಏನಾದ್ರು ಕುದಿಸ್ಕೊಂಡು ಉಳಿದಿರೋ ಸಾಂಬಾರನ್ನ ಊಟ ಮಾಡಿದ್ರೆ ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮಿಸ್ ಮಾಡಬೇಡಿ, ಮಾಡ್ಕೊಂಡು ಊಟ ಮಾಡಿ. ಎಂಥ ಜ್ವರ ಇರೋರು, ಮೈಕೈ ನೋವಿರೋರು, ಕಾಲೆಳ್ತಾ, ಬೆನ್ನೆಳ್ತಾ, ಮೈ ಎಳ್ತಾ ಬರ್ತಾ ಇದೆ ಅಂತಂದರೆ ಇದೇ ಸಾಂಬಾರಿಗೆ ತೆಳುವು ಮಾಡ್ಕೊಳ್ಳಿ, ನೀರನ್ನು ಜಾಸ್ತಿ ಹಾಕಿ ಗ್ಲಾಸ್ಗೆ ಹಾಕ್ಕೊಂಡು ಕುಡೀರಿ. ಸಾರು ಥರ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಇವತ್ತೆಲ್ಲ ತುಂಬಾ ಕೆಲಸಗಳು, ಒಂದಲ್ಲ ಒಂದು ಕೆಲಸಗಳು ಇವತ್ತೆಲ್ಲ ಇದ್ದೇ ಇರುತ್ತೆ. ಎಲ್ಲ ಕೆಲಸನೂ ಮಾಡಿ ನಾನು ಮುಗಿಸ್ಕೋಬೇಕು. ಎಷ್ಟೊತ್ತಿಗಾಗುತ್ತೆ, ಎಷ್ಟೊತ್ತಿಗೆ ಈ ಕೆಲಸ ಮುಗಿಯುತ್ತೆ ಅಂತ ಅನ್ನೋದೇ ನನಗೆ ಗೊತ್ತಿಲ್ಲ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ಫುಲ್ಲು ಕೌಂಟರ್ ಟಾಪನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಾಗ ಸಾಕಾಗೋದಿಲ್ಲ. ಪಕ್ಕದಲ್ಲಿ ಯಾವುದಾದ್ರು ಒಂದು ಟೇಬಲ್ ಇಟ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನನಗೇನಂತಂದರೆ ಟೇಬಲ್ ಇಟ್ಕೊಂಡ್ರೂ ಅಡುಗೆ ಮನೆ ಚಿಕ್ಕದಾಯಿತು ಅನಿಸುತ್ತೆ. ಎಲ್ಲದಕ್ಕೂ ಹಿಂಸೆ ಆಗುತ್ತೆ. ಯಾಕೆಂದರೆ ಟೇಬಲ್ ಇಟ್ಕೋಬೇಕಂದ್ರೆ ಕಿಟಕಿ ಹತ್ರ ಇಡಬೇಕು. ಕಿಟಕಿ ಹತ್ರ ಇಟ್ಟರೆ ಓಡಾಡೋಕ್ಕಾಗೋದಿಲ್ಲ. ಇನ್ನು ಈ ಕಡೆ ಸೈಡಲ್ಲಿ ಇಟ್ಟರೆ ಬಾಕ್ಸ್ಗಳೆಲ್ಲ ತಗೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲಿಡಬೇಕು ಅಂತ ಗೊತ್ತಿಲ್ಲ. ನೋಡೋಣ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಕೇಳಿದ್ರಿ ಅಕ್ಕ ಕಿಚನ್ ಮೇಕ್ ಓವರ್ ಮಾಡ್ಬೋದಲ್ಲ ಅಂತ. ಯಾಕೆಂದರೆ ಒಂದು ಕಿಚನ್ ಮೇಕ್ ಓವರ್ ಮಾಡ್ಬೋದು, ನನಗೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಎಣ್ಣೆ ಜಿಡ್ಡು, ಅದ್ರದ್ದು ಕೊಳೆಗಳು ಕರೆಕ್ಟ್ ಟೈಮ್ ತೆಗೆದು ತೊಳಿಬೇಕು, ಅದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ. ಸಿಂಪಲ್ಲಾಗಿರಲಿ, ಎಷ್ಟು ಬೇಕೋ ಅವಶ್ಯಕತೆ ಅಷ್ಟಿದ್ರೆ ಸಾಕು. ಕಿಚನ್ ಮೇಕ್ ಓವರ್ ಮಾಡಿಬಿಟ್ರೆ ಆಗೋಯ್ತಾ, ಮಿಕ್ಕಿದ್ದು ಯಾವ ಕಂಟೆಂಟು ಬೇಡವಾ? ಎಲ್ಲ ಬೇಕು ಅಲ್ವಾ. ಕಿಚನ್ ಮೇಕ್ ಓವರು ಬೇಕು, ಕಂಟೆಂಟು ಬೇಕು. ಆದರೆ ನನಗೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾಯಿಲ್ಲ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಪೂಜಾ ಲೋಕ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ನಿಜವೂ ಅವ್ರು ಚೇಂಜಸ್ ಆಗಿರೋದು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ನಂದು ಒಂದು ಎರಡು ಐ ಡಿ ಇದೆ. ಆ 2 ಐ ಡಿನಲ್ಲೂ ಅವ್ರಿಗೆ ಫೋನ್ ಮಾಡಿ ಅಂದರೆ ಮೆಸೇಜ್ ಮಾಡಿ ನಾನು ಕೇಳಿದ್ದೆ, ಇದು ಕಾರಣ ಏನು ನಿಮಗೆ, ಆಮೇಲೆ ನೀವು ಎಡಿಟಿಂಗ್ ಮಾಡೋ ಆ್ಯಪ್ ಯಾವುದು ಅಂತೆಲ್ಲ ಕೇಳಿದೆ. ಎನಿವೇ ಥ್ಯಾಂಕ್ ಯು ಪೂಜಾ. ನೀವು ಆ ಒಂದು ಆ್ಯಪ್ ಹೆಸರನ್ನ ನೀವು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಅದನ್ನೆಲ್ಲ ಹೇಳಿದ್ರಿ ಮೇಕ್ ಓವರ್ ಮಾಡಬೇಕು ಅಂತ. ಖಂಡಿತ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಸಿಂಪಲ್ಲಾಗಿ ಇರಬೇಕು ಅನ್ನೋ ಆಸೆ ಪಡ್ತೀನಿ. ಇನ್ನೂ ಸಿಂಪಲ್ಲಾಗಿರಬೇಕು ಅಂತ ಆಸೆ ಪಡ್ತೀನಿ. ಈಗ ಎಣ್ಣೆ ಕ್ಯಾನೆಲ್ಲ ತುಂಬ ಜಿಡ್ಡಾಗಿತ್ತು. ಒಂದು 15 ದಿವಸನೇ ಆಗಿತ್ತು. ಎಣ್ಣೆ ಖಾಲಿ ಆದಮೇಲೆ ಮತ್ತೆ 2 ಸಲ ಎಣ್ಣೆ ಹಾಕಿದ್ದೀನಿ, ತೊಳೆದೇ ಇರಲಿಲ್ಲ. ಈಗ ಹೆಂಗಿದ್ರೂ ಎಲ್ಲ ಕ್ಯಾನೆಲ್ಲ ತೊಗೊಂಡು ಬಂದಿದ್ದಲ್ಲ, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಇದು ತುಂಬ ಏನು ಅಮ್ಕಿ ಎಲ್ಲನೂ ಉಜ್ಜೋ ಅವಶ್ಯಕತೆ ಇಲ್ಲ. ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ತೊಳ್ಕೊಂಬಿಡ್ತು ಅಂದರೆ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಒಂದೊಂದು ಸಲ ಏನಾರು 1 ತಿಂಗಳಾಯಿತು ಅಂದರೆ ಮೇಲೆ ಒಂಥರ ಅಂಟು ಎಷ್ಟು ಉಜ್ಜಿದ್ರೂ ಹೋಗೋದಿಲ್ಲ. ಹಾಗಾಗಿ ಉಪ್ಪಿನ ಜಾಡಿ ಆಗಿರ್ಬೋದು, ಆಮೇಲೆ ಚಮಚಗಳು ಹಾಕ್ತೀನಲ್ಲ ಅದರದ್ದಾಗಿರ್ಬೋದು, ಬಾಕ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಸ್ಟ್ಯಾಂಡೆಲ್ಲನೂ ನೀಟಾಗಿ ತೊಳ್ಕೊಂಬಿಡ್ತೀನಿ. ಚಮಚ ಹಾಕಲಿಕ್ಕೆ ನಾನು ಇದು ತೊಗೊಂಡಿದ್ದೆ, ಸ್ಟೀಲ್ದು ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೆ.
ಎಲ್ಲ ತುಕ್ಕಾಯ್ಕೊಂಬಿಡ್ತದನ್ನು ಮತ್ತು ಬಿಸಾಕಿ ಲಾಸ್ಟಿಗೆ ಪ್ಲ್ಯಾಸ್ಟಿಕ್ಕದು ನಾನೇ ಅದನ್ನು ತೂತ ಮಾಡಿ ಒಂದು ದಬ್ಬಳ ತಗೊಂಡು ಕಾಯಿಸಿ ಅದಕ್ಕೆ ಚುಚ್ಚಿ ಅದಕ್ಕೆ ತೂತ ಎಲ್ಲ ಮಾಡಿ ನೀರೆಲ್ಲ ನಿಂತ್ಕೊಬಾರ್ದು ಎಲ್ಲ ಸೋರೋಗಲಿ ಅಂತ ತೂತ ಮಾಡಿ ನಾನೇ ಅದನ್ನು 2 ಡಬ್ಬನೂ ಒಂದು ಸ್ಪೂನ್ಗಳು ಹಾಕೋದಕ್ಕೆ, ಇನ್ನೊಂದು ದೊಡ್ಡದು ಪಲ್ಯಗಳೆಲ್ಲ ಹಾಕ್ತೀವಲ್ಲ ಚಮಚಗಳು, ಅದು ಹಾಕೋದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಕೆಳಗಡೆ ಒಂದು ಬ್ಯಾನರ್ ಪೀಸ್ ಇತ್ತು, ಅದನ್ನು ಹಾಕಿದ್ದೀನಿ. ಇಲ್ಲ ಅಂತಂದರೆ ಫುಲ್ಲು ಜಿಡ್ಡಾಗುತ್ತೆ ಅದೆಲ್ಲ, ನೆಲ ಎಲ್ಲ ಒಂದು ಡ್ರಾಪ್ ಎಣ್ಣೆ ಬಿದ್ದರೂ ಜಿಡ್ಡಾಗುತ್ತೆ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಇದೆಲ್ಲ ಬಾಕ್ಸಿಂದು ಅದು. ಬಟ್ ನನಗೆ ಅನಿಸುತ್ತೆ ಒಂದು ಸ್ಟ್ಯಾಂಡ್ ತೊಗೊಂಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತಂತ. ಬಟ್ ಬೇಡ, ಯಾಕಂದರೆ 2-3 ಸಲ ತೊಗೊಂಡು ಹೋಗಿದೆ ಅಲ್ವಾ, ಅದಕ್ಕೆ. ಹಾಗೆ ಸಂಜೆಗೆ ಬಜ್ಜಿ ಮಾಡಿಬಿಡೋಣ ಅಂದ್ಬಿಟ್ಟು ಸಂಜೆ ಇದು ಬಜ್ಜಿ ಮಾಡ್ತಾಯಿದ್ದೀನಿ. ಮನೆಯವರೆಲ್ಲ ಬಜ್ಜಿ ಕೇಳಿದ್ರು. ಸಾಮಾನ್ಯವಾಗಿ ಬಜ್ಜಿ ಬೋಂಡ ತುಂಬ ಇಷ್ಟ ನನಗೆ, ಇಲ್ಲ ಅಂತಲ್ಲ. ಆದರೆ ಮನೆಯವ್ರು ತಿನ್ನೋಲ್ಲ. ನಮ್ಮ ಮನೆಯವ್ರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಮಗಿಷ್ಟವಾಗಿರೋ ಯಾವುದೇ ಅಡುಗೆನಾದ್ರೂ ನಾವು ಮಾಡಲ್ಲ. ಅಯ್ಯೋ ಅವ್ರು ತಿನ್ನಲ್ಲ, ಅವ್ರೇನಾದರೂ ಊರಿಗೆ ಹೋಗಿದ್ರೆ ಮಾತ್ರ ನಾವು ಮಾಡ್ಕೊಂಡು ತಿಂತೀವಿ. ಇಲ್ಲಾಂದ್ರೆ ಅಯ್ಯೋ ಅವ್ರು ತಿನ್ನಲ್ಲ, ಬೇಡ ಅಲ್ಲ ಅನ್ನಂಗೆ ಆಗುತ್ತೆ. ಅಷ್ಟೂ ಬೇಜಾರಾಗುತ್ತೆ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲೂ ಇದೇ ಥರನ ಖಂಡಿತ ಕಮೆಂಟ್ ಹಾಕಿ. ಅದು ಅಲ್ಲದೆ ಇದು ಸಾಂಬಾರು ಮಾಡಿದೆಯಲ್ಲ, ಜೀರಿಗೆ ಸಾಂಬಾರು, ಜೀರಿಗೆ ಸಾಂಬಾರು ಜೊತೆಗೆ ಬಜ್ಜಿ ಜೊತೆಗೆ ಸ್ವಲ್ಪ ಪಲ್ಯ ಇತ್ತು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ ಮೂರೆಗೇಣು ಅಂತಾರಲ್ಲ ಹಾಗೆ. ಸಾಮಾನ್ಯ ನಾನು ಮಸಾಲ ಸಾಂಬಾರುಗಳಿಗಿಂತ ಈ ಉಪ್ಸಾರು ಹುಳಿ ಬಿಟ್ಟು ಮಾಡ್ತಾರೆ ನೋಡಿ, ಹುಣಸೆ ರಸ ಬಿಟ್ಟು ಮಾಡ್ತಾರಲ್ಲ, ಆ ಸಾರುಗಳಿಗೆ ನನಗೆ ತುಂಬಾ ಇಷ್ಟ. ಆ ಸಾರುಗಳು, ಬಜ್ಜಿ ಬೋಂಡ ಅಂದರೆ ತುಂಬ ಪ್ರಾಣ. ಆದರೆ ಮನೆಯವರು ತಿನ್ನಲ್ಲ. ಕಂಡೀಷನ್ ಮೇಲೆ ಕಂಡೀಷನು. ಅವ್ರು ಯಾವಾಗಲೂ ಹೀಗೇನಾ ಅಂದರೆ ಹೌದು, ಅವ್ರು ಯಾವಾಗಲೂ ಇದೇ ಥರನೇ. ಮನೆಯಲ್ಲಿ ಮಾವ ಅಂತ ಹೇಳ್ತಿರಲ್ಲ, ಯಾರು ಅಕ್ಕ ಅಂತ ಕೇಳಿದ್ರಿ, ಅವರು ನಮ್ಮ ಮನೆಯವರ ಅಣ್ಣ. ಇಲ್ಲೇ ಇದ್ದಾರೆ, ಊರಿನಲ್ಲೂ ಇರ್ತಾರೆ. ಅವ್ರು ಬಂದಾಗ ಅವ್ರಿಗೆ ಹೇಗೆ ಬೇಕೋ ಆ ಥರ ನಾವು ನಡ್ಕೋತೀವಿ ಅಷ್ಟೇ. ಸ್ನೇಹಿತರೆ, ಇವತ್ತಿನ ಭಾನುವಾರದ ಸಿಂಪಲ್ ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ಭಾನುವಾರ ಅನ್ನೋದು ನನಗೆ ನನ್ನ ದಿನ ಅಂತಲೇ ಹೇಳ್ಬೋದು, ಆದರೆ ಬಿಡಿವಿಲ್ಲದ ದಿನ ಅಂತ ಹೇಳ್ತೀನಿ. ಯಾಕೆಂದರೆ ವಾರದ ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಯೋದೇ ಇಲ್ಲ, ಎಷ್ಟು ಕೆಲಸ ಮಾಡಿದ್ರೂ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.